ಬೆಂಗಳೂರು ನಗರ ಮೊಬೈಲ್ ಮಾಫಿಯಾ ನಗರವಾಗಿ ಬದಲಾಗಿದೆ. ಪ್ರತಿದಿನ ಏನಿಲ್ಲ ಅಂದ್ರೂ ಸಾವಿರಾರು ಮೊಬೈಲ್ ಕಳ್ಳರ ಪಾಲಾಗ್ತಿದೆ. ಜನನಿಬಿಡ ಪ್ರದೇಶವನ್ನೇ ಟಾರ್ಗೆಟ್ ಮಾಡೋ ಖದೀಮರು ಮೊಬೈಲ್ ಕದ್ದು ಕೈ ಚಳಕ ತೋರ್ತಿದ್ದಾರೆ. ಮೊಬೈಲ್ ಕದ್ದು ಬಚಾವಾಗೋ ಉಪಾಯ ನೋಡಿದ್ರೆ ಎಂತವರಿಗೂ ಶಾಕ್ ಆಗುತ್ತೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬೆಂಗಳೂರು ನಗರ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ಐಫೋನ್, ಒನ್ ಪ್ಲಸ್ ಎಲ್ಲಾ ಬ್ರ್ಯಾಂಡ್ ಫೋನ್ಗಳು ಲಾಕ್. ಐಫೋನ್ 17 ಪ್ರೋ ಮ್ಯಾಕ್ಸ್, ಸ್ಯಾಮ್ಸಂಗ್ S24, ಓಪೋ, ರೆಡ್ಮಿ, ರಿಯಲ್ಮಿ, ಒನ್ ಪ್ಲಸ್. ಈ ದೃಶ್ಯ ನೋಡ್ತಿದ್ರೆ ಯಾವುದೋ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಸೇಲ್ ಅಂತ ಅನ್ಸುತ್ತೆ. ಆದ್ರೆ ಇದ್ಯಾವುದು ಕೂಡ ಸೇಲ್ಗೆ ಇಟ್ಟಿರೋ ಮೊಬೈಲ್ ಅಲ್ಲ. ಬದಲಾಗಿ ಕಳ್ಳರ ಬಳಿಯಿಂದ ಬೆಂಗಳೂರು ಸಿಟಿ ಪೊಲೀಸರು ವಶಪಡಿಸಿಕೊಂಡಿರೋ ವಿವಿಧ ಕಂಪನಿಯ ಫೋನ್ಗಳು. ಹೌದು, ನಗರ ಪೊಲೀಸರು ಬೃಹತ್ ಬೇಟೆಯನ್ನೇ ಆಡಿದ್ದಾರೆ. ಬೆಂಗಳೂರಿನಾದ್ಯಂತ 3.36 ಕೋಟಿ ಮೌಲ್ಯದ 1949 ಕಳುವಾದ ಹಾಗೂ ಮಾಲೀಕರು ಕಳೆದುಕೊಂಡಿರುವ ಮೊಬೈಲ್ ಫೋನ್ಗಳನ್ನ ವಶಕ್ಕೆ ಪಡೆದಿದ್ದು ನಗರ ಪೊಲೀಸ್ ಆಯುಕ್ತ ಕಚೇರಿಯಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು. ಅಲ್ಲದೆ ಮೊಬೈಲ್ ಕಳೆದುಕೊಂಡ ಮಾಲೀಕರಿಗೆ ಮೊಬೈಲ್ ಅನ್ನ ಹಿಂದಿರುಗಿಸಿದ್ದಾರೆ. ಟೋಟಲ್ 1949 ಮೊಬೈಲ್ಸ್ ನಾವು ಲೆಕ್ಕ ಕೊಡ್ತಾ ಇದ್ದೀವಿ. ಇದರಲ್ಲಿ ಬೇರೆ ಬೇರೆ ಹಂತದಲ್ಲಿ ರಿಕವರಿ ಆಗಿದೆ ಮತ್ತೆ ಬೇರೆ ಬೇರೆ ವಿಂಗ್ಸ್ ಇಂದ CCB ಕಡೆಯಿಂದ 402 ರಿಕವರಿ ಇದೆ. ಕಮಾಂಡ್ ಸೆಂಟರ್ ಕಡೆಯಿಂದ 892. ಇದು ಅಂದ್ರೆ ಎಕ್ಸೆಸ್ ಅಂದ್ರೆ ತುಂಬಾ ಜಾಸ್ತಿ ಇದೆ. ಸೌತ್ ವೆಸ್ಟ್ ಡಿವಿಷನ್ ಅಲ್ಲಿ 222. ಬೇರೆ ಸೆಂಟ್ರಲ್, ವೆಸ್ಟ್, ಈಸ್ಟ್, ಸೌತ್, ಸೌತ್ ಈಸ್ಟ್, ನಾರ್ತ್ ಈಸ್ಟ್ ಮತ್ತು ವೈಟ್ ಫೀಲ್ಡ್ ಎಲ್ಲ ಸೇರಿ ಟೋಟಲ್ 1949 ಅದು ಒಂದು ಫಿಗರ್ ಬರ್ತಾ ಇದೆ. ಮದನ್, ಶಾಂತಕುಮಾರ್ ಹಾಗೂ ಮೊಹಮ್ಮದ್ ಯಾಸಿನ್ ಎಂಬ ಖದೀಮರು ಒಟ್ಟಿಗೆ BMTC ಬಸ್ ಹತ್ತಾ ಇದ್ರು. ಪ್ರಯಾಣಿಕರ ಗಮನ ಬೇರೆಡೆ ಸೆಳೆದು ಮೊಬೈಲ್ ಕಳ್ಳತನ ಮಾಡ್ತಿದ್ರು. ತಕ್ಷಣ ತಮ್ಮ ಜೊತೆಗೆ ಬಂದವರ ಬಳಿ ಮೊಬೈಲ್ ಪಾಸ್ ಮಾಡ್ತಿದ್ರು. ಯಾರು ಅಕ್ಕಪಕ್ಕ ಇಲ್ಲ ಅಂದಾಗ ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ ನಲ್ಲಿ ಮೊಬೈಲ್ ಸುತ್ತಿ ಜೇಬಲ್ಲಿ ಇಟ್ಕೊಳ್ತಿದ್ರು. ಹೀಗೆ ಇಟ್ಟಾಗ ಮೊಬೈಲ್ ನೆಟ್ವರ್ಕ್ ಸಿಗದೆ ಜಾಮ್ ಆಗುತ್ತೆ. ಆಗ ಮೊಬೈಲ್ ಮಾಲೀಕ ಕರೆ ಮಾಡಿದ್ರು ಕೂಡ ಸ್ವಿಚ್ ಆಫ್ ಬರುತ್ತೆ. ಈ ರೀತಿ ಖದೀಮರು ಕೈ ಚಳಕ ತೋರ್ತಿದ್ರು. ವಿಶೇಷವಾಗಿ CCB ಅವರು ಅಂದಾಜು 70 lakhs ರಿಕವರಿ ಮಾಡಿದ್ದಾರೆ. 422 ಮೊಬೈಲ್ಸ್. ಅವರು 6 ಜನ ಆರೋಪಿ ಹಿಡಿದಿದ್ರು. ಅವರು ಇನ್ನು ಕೆಲವರು ಅಂದಾಜು 8 ಜನ ಬಗ್ಗೆ ಅವ್ರಿಗೆ ಮಾಹಿತಿ ಇದೆ, ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಕಮಾಂಡ್ ಸೆಂಟರ್ ಅವರು ಟೋಟಲ್ 894 ರಿಕವರಿ ಮಾಡಿ ಆಲ್ರೆಡಿ 522 ಫೋನ್ಸ್ ವಾಪಸ್ ಕೊಟ್ಟಿದ್ದಾರೆ. ಅವರು ತಮ್ಮ ಓನರ್ಸ್ಗೆ ಇನ್ನು 372 ಕೊಡಬೇಕಾಗಿದೆ. ಇತ್ತ ಕಮಾಂಡ್ ಸೆಂಟರ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕಳ್ಳತನ ಮತ್ತು ಕಳೆದು ಹೋದ ಮೊಬೈಲ್ಗಳನ್ನ ಪತ್ತೆ ಮಾಡಿದ್ದಾರೆ. CEIR ಪೋರ್ಟಲ್ ಮುಖಾಂತರ 894 ಮೊಬೈಲ್ ಪತ್ತೆ ಮಾಡಿದ್ದು, CEIR ಅಂದ್ರೆ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಎಂದು ಕರೆಯಲಾಗುತ್ತೆ. ಕಳೆದು ಹೋದ ಮೊಬೈಲ್ ನನ್ನ ಪತ್ತೆ ಮಾಡಲು ಬಳಸುವ ಪೋರ್ಟಲ್ ಇದಾಗಿದೆ. ಕಳೆದು ಹೋಗಿರುವ ಮೊಬೈಲ್ನ IMEI ನಂಬರ್ ಅನ್ನ ಪೋರ್ಟಲ್ಗೆ ಅಪ್ಲೋಡ್ ಮಾಡಲಾಗುತ್ತೆ. ಯಾವುದೇ ಸಿಮ್ ಬಳಸಿ ಮೊಬೈಲ್ ಆನ್ ಮಾಡಿದಾಗ ದೂರುದಾರ ಹಾಗೂ ಪೊಲೀಸರಿಗೆ ಮೆಸೇಜ್ ಬರುತ್ತೆ. ಆಕ್ಟಿವೇಟ್ ಆಗಿರುವ ಸಿಮ್ ನಂಬರ್ ಸಹ ಈ ಪೋರ್ಟಲ್ನಲ್ಲಿ ತೋರಿಸುತ್ತೆ. ಅಲ್ಲದೆ ಮೊಬೈಲ್ ಬಳಕೆಯ ಲೊಕೇಶನ್ ಕೂಡ ಗೊತ್ತಾಗುತ್ತೆ. ಆಗ ಆ ನಂಬರ್ ಟ್ರೇಸ್ ಮಾಡಿ ಮೊಬೈಲ್ ವಶಕ್ಕೆ ಪಡೆಯುವ ಪೊಲೀಸರು ಮಾಲೀಕರಿಗೆ ಹಿಂದಿರುಗಿಸಿದ್ದಾರೆ. ಇಲ್ಲ ಕಮಾಂಡ್ ಸೆಂಟರ್ ಅಲ್ಲಿ ಮೊದಲೇ ಕೂಡ ಮಾಡ್ತಿದ್ರು. ಬಟ್ ಈಗ ವಿಶೇಷ ಅಲ್ಲಿ ಒಂದು ಟೀಮ್ ಮಾಡಿದ್ರು. ನಮ್ಮ DCP ಕಮಾಂಡ್ ಸೆಂಟರ್ ಅವ್ರ ಅಂಡರ್ ಒಂದು ಟೀಮ್ ಇದೆ. ಆ ಟೀಮ್ ಅದು ವಿಶೇಷವಾಗಿ ಇದೇ ಕೆಲಸಕ್ಕೆ ಬಿಟ್ಟಿದೆ. ಸೊ ಅದು ಏನಾಗ್ತದೆ, ಕೆಲವು ಟೈಮ್ ನಾವು ಡಿಸ್ಕಸ್ ಮಾಡುವಾಗ ಬೇರೆ ಬೇರೆ ಸ್ಟೇಟ್ ಇಂದ ಕೆಲವರು ಬಂದಿದ್ದಾರೆ. ಯಾಕಂದ್ರೆ ಜಾಸ್ತಿ ಬಸ್ ಸ್ಟ್ಯಾಂಡ್, ಏರ್ಪೋರ್ಟ್ ಇಂಥದ್ರಲ್ಲಿ. ಸೊ ಅವರು ಬೇರೆ ಬೇರೆ ಸ್ಟೇಟ್ಸ್ ಇಂದ ಕೆಲವರು ಮಿಸ್ಸಿಂಗ್ ಆಗಿದೆ. ಬಟ್ CR ಪೋರ್ಟಲ್ ರಿಜಿಸ್ಟರ್ ಆದ ತಕ್ಷಣ ನಮಗೆ ಇಲ್ಲಿ ಕಂಪ್ಲೇಂಟ್ ಬರ್ತದೆ, ನಾವು ರಿಕವರ್ ಮಾಡಿದ್ವಿ. ಅದೇನೇ ಹೇಳಿ ಪೊಲೀಸರು ಎಷ್ಟೇ ಮೊಬೈಲ್ ರಿಕವರಿ ಮಾಡಿದ್ರೂ ಕೂಡ ಪ್ರತಿದಿನ ಸಾವಿರಾರು ಮೊಬೈಲ್ ಕಳ್ಳರ ಪಾಲಾಗುತ್ತಲೇ ಇದೆ. ಬೇಗ ಹಣ ಮಾಡಲು ಕ್ರಿಮಿಗಳು ಇದನ್ನೇ ಕಾಯಕ ಮಾಡಿಕೊಂಡಿದ್ದಾರೆ. ಇದೆಲ್ಲದಕ್ಕೂ ಸಂಪೂರ್ಣವಾಗಿ ಕಡಿವಾಣ ಹಾಕೋ ಕೆಲಸ ಪೊಲೀಸರು ಮಾಡಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.